ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆಯ ಕೂಗು ಇದೀಗ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಹಿರಿಯ ಶಾಸಕರು ಇದೀಗ ದೆಹಲಿಗೆ ಹೋಗ್ತಾ ಇರುವಂತದ್ದು, ದೆಹಲಿಗೆ ಹೋಗಿ ತಲುಪಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಯಾಕಂತ ಅಂದ್ರೆ ಈಗ ಆಲ್ರೆಡಿ ಸಂಪುಟ ಪುನರ್ರಚನೆಯ ಕೂಗು ಸುಮಾರು ಬಾರಿ ಕೇಳಿ ಬಂದಿದೆ. ಆದ್ರೂ ಕೂಡ ಸಂಪುಟ ಪುನರ್ರಚನೆಗೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಾ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಏನಾದ್ರೂ ಮಾಡಿ ಸಂಪುಟ ಪುನರ್ರಚನೆಯನ್ನ ಮಾಡಿಸಬೇಕು ಅಂತ ಹೋಗಿರುವಂತದ್ದು ದೆಹಲಿ ತಲುಪಿರುವ ಕಾಂಗ್ರೆಸ್ ಶಾಸಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವುದಕ್ಕೆ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಇಂದು ಮತ್ತಷ್ಟು ಶಾಸಕರು ದೆಹಲಿಗೆ ಭೇಟಿಯನ್ನ ಕೊಡ್ತಿದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಖರ್ಗೆ ಭೇಟಿಗೆ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಶಾಸಕ ಅಶೋಕ್ ಪಠಣ್, ದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ ಇಬ್ಬರು ಶಾಸಕರಿಂದ ಹೈಕಮಾಂಡ್ ಭೇಟಿ ಮಾಡಿಸುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಸೇರಿ ಎಐಸಿಸಿ ನಾಯಕರ ಭೇಟಿ ಮಾಡುವುದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿರುವಂತದ್ದು. 3 ದಿನದಲ್ಲಿ ಮಂತ್ರಿಗಿರಿಯನ್ನ ತರುವುದಕ್ಕೆ ಶಾಸಕರು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಸಂಪುಟ ಪುನರ್ರಚನೆಯ ಕೂಗು ಜಾಸ್ತಿ ಆಗ್ತಾ ಇದೆ. ದೆಹಲಿಯನ್ನ ತಲುಪಿದ್ದಾರೆ ಈಗ ಆಲ್ರೆಡಿ ಕಾಂಗ್ರೆಸ್ ಶಾಸಕರು. ಯಾಕಂತ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ಏನಾದರೂ ಮಾಡಿ ಸಂಪುಟ ಪುನರ್ರಚನೆಯನ್ನ ಮಾಡಲೇಬೇಕು ಅಂತ ಒದ್ದಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈಗ ಆಲ್ರೆಡಿ 3 ವರ್ಷ ಕಳೀತಾ ಬಂದಿದೆ. ಈ ಸಂದರ್ಭದಲ್ಲಿ ಶತಾಯಗತಾಯ ಸಂಪುಟ ಪುನರ್ರಚನೆಯನ್ನ ಮಾಡಬೇಕು. ಒಂದ್ ಕಡೆನಲ್ಲಿ ಹಿರಿಯ ಶಾಸಕರು ಕೂಡ ಕಾಯ್ಕೊಂಡು ಕೂತಿದ್ದಾರೆ, ಎಷ್ಟು ಸಲಿ ಅಂತ ಕೇಳೋದು ಅಂತ. ಇನ್ನೊಂದು ಕಡೆನಲ್ಲಿ ಹೊಸಬರಿಗೂ ಕೂಡ ಅವಕಾಶವನ್ನ ಕೊಡಬೇಕು. ಇದೆಲ್ಲವೂ ಆಗಬೇಕು ಅಂತ ಅಂದ್ರೆ ಹೈಕಮಾಂಡ್ ಅವರನ್ನ ಭೇಟಿ ಮಾಡಲೇಬೇಕು. ಹೈಕಮಾಂಡ್ ಅವರಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಒತ್ತಡವನ್ನ ತರಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಹೈಕಮಾಂಡ್ ಅವರನ್ನ ಭೇಟಿ ಮಾಡೋದಕ್ಕೆ ಹಲವು ಶಾಸಕರು ಹೋಗಿರುವಂತದ್ದು. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಖರ್ಗೆ ಭೇಟಿಗೆ ಪ್ಲಾನ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಹಲವು ಶಾಸಕರು ಹೋಗಿರುವಂತದ್ದು. ಶಾಸಕ ಅಶೋಕ್ ಪಠಣ್, ದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ ಇಬ್ರು ಶಾಸಕರಿಂದ ಹೈಕಮಾಂಡ್ ಅವರನ್ನ ಭೇಟಿ ಮಾಡಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಏನಾದ್ರೂ ಮಾಡಿ ಅವ್ರ ಜೊತೆ ಮಾತನಾಡಿ ಸಿಎಂ ಸಿದ್ದರಾಮಯ್ಯನವ್ರಿಗೆ ಒತ್ತಡವನ್ನ ತರಲೇಬೇಕು. ಆ ಮುಖಾಂತರ ಆದ್ರೂ ಪರವಾಗಿಲ್ಲ, ಸಂಪುಟ ಪುನರ್ರಚನೆಯನ್ನ ಮಾಡಲೇಬೇಕು ಅಂತ ಹೇಳ್ತಾ ಇರುವಂತದ್ದು. ಇಷ್ಟು ದಿನ ಅದಾಗಿರ್ಲಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಗೋವಿಂದ್ ಅವರು ಸಂಪರ್ಕದಲ್ಲಿದ್ದಾರೆ. ಎಸ್ ಗೋವಿಂದ್, ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆಯ ಕೂಗು ಜಾಸ್ತಿ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಕೈ ಶಾಸಕರು ದೆಹಲಿ ಟೂರ್ ಅನ್ನ ಕೂಡ ಹೋಗಿರುವಂತದ್ದು. ಏನಾಗಬಹುದು? ಹೈಕಮಾಂಡ್ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆಯಾ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಸಿಎಂ ಮತ್ತು ಡಿಸಿಎಂ ನಡುವಿನ ಅಧಿಕಾರ ಒಪ್ಪಂದ ಹಂಚಿಕೆ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ. ಅಧಿಕಾರದ ಹಸ್ತಾಂತರ ವಿಚಾರ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಂಪುಟ ಪುನರ್ರಚನೆ ಇನ್ನೂ ಕೂಡ ವಿಳಂಬ ಆಗ್ತಿದೆ. ಯಾವಾಗ ಬಜೆಟ್ ಅಧಿವೇಶನ ಆದ್ಮೇಲೆ ಸಂಪುಟ ಪುನರ್ರಚನೆ ಆಗ್ಲೇಬೇಕು ಅಂತೇಳಿ ಕೆಲ ಶಾಸಕರು ನೇರವಾಗಿ ಮಾತನಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು, ಹೈಕಮಾಂಡ್ ನಾಯಕರು ಯಾವಾಗ ಒಪ್ಪಿಗೆಯನ್ನ ಕೊಡ್ತಾರೆ ಆ ಒಂದು ಸಂದರ್ಭದಲ್ಲಿ ನಾನು ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಸರ್ವಸಿದ್ಧ ಅಂತ ಹೇಳಿದ್ರು. ಯಾಕಂದ್ರೆ 2.5 ವರ್ಷ ಆದ್ಮೇಲೆ ನಾವು ಸಂಪುಟ ಪುನರ್ರಚನೆ ಮಾಡ್ತೀವಿ ಅಂತ ಹಿಂದೆ ಸಿದ್ದರಾಮಯ್ಯ ಕೂಡ ಮಾತು ಕೊಟ್ಟಿದ್ರು. ಆದ್ರೆ ಯಾವಾಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಂಪುಟ ಪುನರ್ರಚನೆ ಅವಶ್ಯಕತೆ ಇಲ್ಲ, ಅಧಿಕಾರದ ಹಸ್ತಾಂತರ ವಿಚಾರ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ನನಗೆ ಏನು ಭರವಸೆನ ಕೊಟ್ಟಿದ್ದಾರೆ ಆ ಒಂದು ಭರವಸೆನ ಈಡೇರಿಸಲೇಬೇಕು ಅಂತೇಳಿ ಪಟ್ಟಣ ಹಿಡಿದಿರುವಂತದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಸಂಪುಟ ಪುನರ್ರಚನೆ ವಿಚಾರ ಸಂಬಂಧಪಟ್ಟಂತೆ ಒಂದು ಡಿಲೇ ಆಗ್ತಿದೆ. ಹಾಗಾಗಿ ಎಲ್ಲೊಂದ್ ಕಡೆ ಈಗ ಶಾಸಕರೇ ಈಗ ಹೈಕಮಾಂಡ್ ನಾಯಕನ ಭೇಟಿಗೆ ಮುಂದಾಗಿರುವಂತದ್ದು. ನಿನ್ನೆ 25ಕ್ಕೂ ಹೆಚ್ಚು ಜನ ಶಾಸಕರು ಬೆಂಗಳೂರಿನಿಂದ ದೆಹಲಿಗೆ ತೆರಳಿದ್ದಾರೆ. ಕೆಲ ಶಾಸಕರು ಹುಬ್ಳಿ ಇರ್ಬೋದು, ಬೇರೆ ಬೇರೆ ಕಡೆಯಿಂದ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಒಂದು 25ಕ್ಕೂ ಹೆಚ್ಚು ಜನ ಶಾಸಕರು ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. 33 ಜನ ಒಟ್ಟು ಶಾಸಕರು ಒಂದು ಲಿಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ನ ಹಿರಿಯ ಶಾಸಕರಂತ ಅಶೋಕ್ ಪಠಣ್ ಅವರ ನೇತೃತ್ವದಲ್ಲಿ ಈ ಒಂದು ಶಾಸಕರು ಎಲ್ಲರೂ ಕೂಡ ದೆಹಲಿಗೆ ತೆರಳುತ್ತಿದ್ದಾರೆ. ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಸಂಪುಟ ಪುನರ್ರಚನೆ ವಿಚಾರದ ಸಂಬಂಧಪಟ್ಟಂತೆ, ಯಾಕಂದ್ರೆ ಈ ಹಿಂದೆ ಕೂಡ ಏನು ಸಂಪುಟ ಪುನರ್ರಚನೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಎಲ್ಲೊಂದ್ ಕಡೆ ಆಗ್ತಾ ಇಲ್ಲ. ಇನ್ನು 2 ವರ್ಷಗಳ ಕಾಲ ಇದೆ. ಹಾಗಾಗಿ ಸಂಪುಟ ಪುನರ್ರಚನೆ ಮಾಡಲೇಬೇಕು ಅಂತೇಳಿ ಹೈಕಮಾಂಡ್ ನಾಯಕರು ಕೂಡ ಒತ್ತಡ ಹಾಕೋದಕ್ಕೆ ಈಗ ಮುಂದಾಗಿರುವಂತದ್ದು. ಹಾಗಾಗಿ ಒಂದು ರೀತಿಯ ಶಕ್ತಿ ಪ್ರದರ್ಶನ. ದೆಹಲಿ ಅಂಗಳದಲ್ಲಿ ಹೋಗಿ ಏನು ಶಾಸಕರು, ಹಿರಿಯ ಶಾಸಕರು ಏನಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದು ಶಕ್ತಿ ಪ್ರದರ್ಶನ ಮಾಡ್ತಾರೆ. ಸಂಪುಟ ಪುನರ್ರಚನೆ ಮಾಡಲೇಬೇಕು, ಇಲ್ಲ ಒಂದ್ ವೇಳೆ ಸಂಪುಟ ಪುನರ್ರಚನೆ ಮಾಡದ ಪಕ್ಷದಲ್ಲಿ ಮುಂದೆ ಆಗಬಹುದಂತ ಒಂದು ಪರಿಣಾಮಗಳು, ಈ ಎಲ್ಲ ವಿಚಾರ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡೋದಕ್ಕೆ ಈಗ ಮುಂದಾಗಿರುವಂತದ್ದು. ಇನ್ನು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಸಮಯಾವಕಾಶ ಈ ಕಾಂಗ್ರೆಸ್ ಶಾಸಕರಿಗೆ ಸಿಕ್ಕಿಲ್ಲ. ಒಂದ್ ವೇಳೆ ಇವತ್ತು ಸಂಜೆ ವೇಳೆಗೆ ಸಿಕ್ಕಿದ್ರೆ ಸಂಜೆ ಭೇಟಿ ಆಗ್ತಾರೆ. ಸಂಪುಟ ಪುನರ್ರಚನೆಯ ಅಗತ್ಯತೆಯ ವಿಚಾರ ಸಂಬಂಧಪಟ್ಟಂತೆ ನೇರವಾಗಿ ಮಾತನಾಡ್ತಾರೆ. ಹಾಗಾಗಿ ಕಾದೋಡ್ಬೇಕಾಗುತ್ತೆ. ಯಾಕಂದ್ರೆ ಯಾವಾಗ ಪಂಚರಾಜ್ಯ ಚುನಾವಣೆ
ಚುನಾವಣೆ ಆದ ಬಳಿಕ ಒಂದು ಸಂಪುಟ ಪುನರಚನೆ ವಿಚಾರ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ ಅಂತ ಹೇಳಿ ಚರ್ಚೆ ಆಗಿತ್ತು. ಈಗ ಸಂಪುಟ ಪುನರಚನೆ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕರೇ ಈಗ ನೇರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಒಂದು ಒತ್ತಡ ತಂತ್ರವನ್ನು ಹಾಕೋದಕ್ಕೆ ಮುಂದಾಗಿರುವಂತೆ ಕಾಣಿಸ್ತಾ ಇದೆ ಸುಕನ್ಯಾ. ಎಸ್ ಗೋವಿಂದ್, ಇನ್ನೊಂದ್ ಕಡೆನಲ್ಲಿ ಎಲ್ಲೋ ಒಂದ್ ಕಡೆ ಸಂಪುಟ ಪುನರ್ರಚನೆಯನ್ನ ಅದನ್ನು ಒಂದ್ ಲೆಕ್ಕ, ಇನ್ನೊಂದ್ ಕಡೆನಲ್ಲಿ ಸ್ಥಳೀಯ ಚುನಾವಣೆಗಳು ಅಂದ್ರೆ ಜಿಲ್ಲಾ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಚುನಾವಣೆಗಳೇನಿದೆ ಅಲ್ಲಿ ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಅನ್ನೋ ಕುರಿತಾಗಿ ಹಿರಿಯ ಶಾಸಕರು ಒಂದು ವಾದವನ್ನ ಕೂಡ ಹೈಕಮಾಂಡ್ ಮುಂದೆ ಮಂಡಿಸುವಂತ ಸಾಧ್ಯತೆ ಏನಾದ್ರೂ ಇದೆಯಾ? ಸುಕನ್ಯಾ, ಈಗ ಇರುವಂತದ್ದು ಒನ್ ಲೈನ್ ಅಜೆಂಡಾ. ಒಂದು ಸಂಪುಟ ಪುನರ್ರಚನೆ ಆಗ್ಲೇಬೇಕು. ಯಾವಾಗ ಹೈಕಮಾಂಡ್ ನಾಯಕರು 2.5 ವರ್ಷಗಳ ಕಾಲ ಆದ ನಂತರ ಸಂಪುಟ ಪುನರ್ರಚನೆ ಮಾಡ್ತೀವಿ ಅಂತ ಹೇಳಿ ಮಾತನ್ನ ಕೊಟ್ಟಿದ್ರು. ಹಾಗಾಗಿ ಎಲ್ಲ ಒಂದ್ ಕಡೆ ಜಾತಕ ಪಕ್ಷಿಯಂತೆ ಕೆಲ ಶಾಸಕರು ಕಾಯ್ತಾ ಇದ್ದಾರೆ. ನಾವು ಈ ಒಂದು ಸಂದರ್ಭದಲ್ಲಿ ಒಂದು ಏನೋ ಮಂತ್ರಿ ಆಗ್ಬೇಕು ಅಂತೇಳಿ ಸಹಜವಾಗಿ ಎಲ್ಲ ಶಾಸಕರು ಒಂದು ಆಸೆಯನ್ನ ಇಟ್ಕೊಳ್ಳೋದು ಸರ್ವೇ ಸಾಮಾನ್ಯ. ಹಾಗಾಗಿ ಈಗ 2-3 ಬಾರಿ ಗೆದ್ದಂತ ಶಾಸಕರು ತಮ್ಮ ಆಸೆಯನ್ನ ಇಟ್ಕೊಂಡು ಈಗ ಹೈಕಮಾಂಡ್ ಅಂಗಳಕ್ಕೆ ತೆರಳಿರುವಂತದ್ದು. ಹಾಗಾಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಸಂಪುಟ ಪುನರ್ರಚನೆ ವಿಚಾರ ಸಂಬಂಧಪಟ್ಟಂತೆ ತಮ್ಮ ಮಟ್ಟದಲ್ಲಿ ಯಾವ ರೀತಿ ಒಂದು ಒತ್ತಡ ಹಾಕ್ಬೇಕು ಆ ರೀತಿ ಒತ್ತಡವನ್ನ ಹಾಕೋದಕ್ಕೆ ಮುಂದಾಗಿರುವಂತದ್ದು. ಯಾಕಂದ್ರೆ ಅಷ್ಟೊಂದು ಸುಲಭ ಅಲ್ಲ. ಯಾಕಂದ್ರೆ ಒಬ್ರು ಇಬ್ರು ಹೋಗೋದು ಸರ್ವೇ ಸಾಮಾನ್ಯ. ಆದ್ರೆ ಈಗ 30ಕ್ಕೂ ಹೆಚ್ಚು ಜನ ಶಾಸಕರು ಹೈಕಮಾಂಡ್ ನಾಯಕರು ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ. ಈ ಹಿಂದೆ ಸಿಎಂ ಡಿಸಿಎಂ ವಿಚಾರ ಸಂಬಂಧಪಟ್ಟಂತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲೇಬೇಕು ಅಂತೇಳಿ 20ಕ್ಕೂ ಹೆಚ್ಚು ಜನ ಶಾಸಕರು ದೆಹಲಿಯಲ್ಲಿ ಒಂದು 3 ದಿನ ಬೀಡು ಬಿಟ್ಟಿದ್ರು. ಈಗ ಎಲ್ಲೊಂದ್ ಕಡೆ ಸಂಪುಟ ಪುನರ್ರಚನೆ ಆಗ್ಬೇಕು ಅಂತ ಇಲ್ಲಿ ಯಾವ ಬಣ ಅಂದ್ರೆ ಸಿಎಂ ಬಣ ಅಥವಾ ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಣ ಅಂತ ಇಲ್ಲ. ಇಲ್ಲಿ ಸಂಪುಟ ಪುನರ್ರಚನೆ ಅನ್ನೋ ಒಂದು ವಿಚಾರ ಸಂಬಂಧಪಟ್ಟಂತೆ ಒನ್ ಲೈನ್ ಅಜೆಂಡಾ ಇಟ್ಕೊಂಡು ಈಗ ಸದ್ಯದ ಮಟ್ಟಿಗೆ ಏನು ದೆಹಲಿಗೆ ತೆರಳಿರುವಂತದ್ದು. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ. ರಾಹುಲ್ ಗಾಂಧಿ ಅವರ ಒಂದು ಭೇಟಿಗೆ ಸಮಯಾವಕಾಶ ಸಿಕ್ಕಿದೆ. ಅದರಲ್ಲಿ ಇವತ್ತು ಭೇಟಿ ಆಗ್ತಾರೆ. ಯಾಕಂದ್ರೆ ಅಶೋಕ್ ಪಟ್ಟಣ್ ಅವರು ಕೂಡ ನಿನ್ನೆ ದೆಹಲಿಗೆ ಹೋಗುವ ಮುನ್ನ ಒಂದು ಮಾತನಾಡಿದ್ರು. ರಾಹುಲ್ ಗಾಂಧಿ ಅವರು ಭೇಟಿ ಆಗೋವರೆಗೂ ಕೂಡ ನಾವು 3 ದಿನ ಆದ್ರೂ ಪರವಾಗಿಲ್ಲ, 4 ದಿನ ಆದ್ರೂ ಪರವಾಗಿಲ್ಲ, ನಾವು ಅಲ್ಲೇ ಉಳಿತೀವಿ. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಸಂಪುಟ ಪುನರಚನೆ ವಿಚಾರ ಸಂಬಂಧಪಟ್ಟಂತೆ ನಾವು ಮಾತನಾಡಿ ನಾವು ವಾಪಸ್ ಬೆಂಗಳೂರಿಗೆ ಬರ್ತೀವಿ ಅಂತೇಳಿ ಮಾತನಾಡಿದ್ರು. ಹಾಗಾಗಿ ಇವತ್ತು ಸಂಜೆ ವೇಳೆಗೆ ಒಂದು ವೇಳೆ ಏನೋ ಸಿಕ್ಕಿದ್ರೆ ಇವತ್ತೇ ಭೇಟಿ ಆಗ್ತಾರೆ ಅಥವಾ ಇನ್ನು 2 ದಿನಗಳ ಕಾಲ ನಾವು ಏನಾದ್ರೂ ಅವನ್ನ ಭೇಟಿ ಮಾಡೋದಕ್ಕೆ ಸಮಯಾವಕಾಶ ಕೊಟ್ರೆ ಅಲ್ಲೇ ದೆಹಲಿಯಲ್ಲಿ ಬಿಡೋದಕ್ಕೆ ಈಗಾಗಲೇ ಶಾಸಕರು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ. ಸಂಪುಟ ಪುನರಚನೆ ವಿಚಾರ ಸಂಬಂಧಪಟ್ಟಂತೆ ಈಗ ಶಾಸಕರಿಂದಲೇ ಈಗ ಒತ್ತಡ ತಂತ್ರ ಹಾಕೋದಕ್ಕೆ ಈಗ ಮುಂದಾಗಿರುವಂತದ್ದು. ರಾಹುಲ್ ಗಾಂಧಿ ಅವರ ಭೇಟಿ ಆಗಿದ್ದೇ ಆಗಲಿ ಸಹಜವಾಗಿ ರಾಹುಲ್ ಗಾಂಧಿ ಅವರ ಅಭಿಪ್ರಾಯ ಏನಾಗಿರುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ ಸುಕನ್ಯಾ. ಧನ್ಯವಾದಗಳು ಗೋವಿಂದ್ ಹೆಚ್ಚಿನ ಮಾಹಿತಿಗಾಗಿ.